ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕಾಲ್ ಸೂಪ್ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ. ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬನ್ನಿ ಕಾಲ್ ಸೂಪ್ ಹೇಗೆ ಮಾಡೋದಂತ ನೋಡೋಣ. ಕಾಲ್ ಸೂಪನ್ನು ಅನ್ನದಲ್ಲಿ, ರೊಟ್ಟಿಯಲ್ಲಿ, ಜೋಳದ ರೊಟ್ಟಿಯಲ್ಲಿ ಚೆನ್ನಾಗಿರುತ್ತೆ. ಜೋಳದ ಮುದ್ದೆ, ರೈಸಲ್ಲಿ ಕೂಡ ತಿನ್ಬೋದು ಫ್ರೆಂಡ್ಸ್. ಕಾಲನ್ನು 3-4 ಸರಿ ವಾಶ್ ಮಾಡೋಣ. ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕೋಣ. ಒಂದು 3-4 ವಿಸಿಲ್ಲು ಬರೋ ಹಾಗೆ ಇಡೋಣ. ಇದನ್ನು ಕಾಲ್ ಸೂಪ್ ಮಾಡುವುದಕ್ಕೆ ಒಂದು ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ, 1-5 ಟೊಮೆಟೊ, ಅಚ್ಕಾರ ಪುಡಿ, ಧನಿಯಾ ಪೌಡ್ರು, ಗರಂ ಮಸಾಲ, ಇದಿಷ್ಟನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಕಾಲ್ ಸೂಪ್ ಮಾಡೋಕ್ಕೆ ಪಾತ್ರೆ ಇಟ್ಟಿದ್ದೀನಿ. 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಿದ್ದೀನಿ. ಎಣ್ಣೆ ಕಾದಿದೆ, ಕಸ್ತೂರಿ ಮೇಥಿ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಟೊಮೆಟೊ, ಒಣ ಕೊಬ್ಬರಿ ಪೇಸ್ಟ್ ಇದೆ. ಕರಿಬೇವು, ಕಾಲ್ ಸೂಪ್ನ ನಮ್ಮ ಕಡೆ ಎಲ್ಲ ಹೀಗೆ ಮಾಡೋದು, ಮಸಾಲೆ ಎಲ್ಲ ಹಾಕಿ ಮಾಡ್ತಾರೆ. ಕಾಲು ಮತ್ತು ಕಾಲ್ ಸೂಪ್ ಹಾಕೋಣ ಇದರಲ್ಲಿ. ನಾಲ್ಕು ಮೆಣಸು ಹಾಕ್ತಾಯಿದ್ದೀನಿ. ನಮಗೆ ಎಷ್ಟು ಬೇಕಷ್ಟು ವಾಟರ್ ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು 10 ನಿಮಿಷ ಇದೇ ಥರ ಮಸಾಲದಲ್ಲಿ ಕುದಿಬೇಕಿದು, ತುಂಬ ಟೇಸ್ಟಾಗಿರುತ್ತೆ ಸಾಂಬಾರು. ಹುಣಸೆ ಹಣ್ಣು ನಾನು ತೊಳೆದು ನೆನೆ ಹಾಕಿದ್ದೆ, ಇವಾಗ ಸಾಂಬಾರಿಗೆ ಹಾಕ್ತೀನಿ. ಹುಣಸೆ ಹಣ್ಣಿಂದು ಸಾಂಬಾರಿಗೆ ರಸ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಮತ್ತು ಡೈಜೆಷನು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋಲ್ಲ. ಹಳ್ಳಿ ಕಡೆ ಎಲ್ಲ ಹೀಗೆ ಮಾಡೋದು. ಒಂದು 5 ನಿಮಿಷ ಬಾಯ್ಲ್ ಆಗಬೇಕು ಫ್ರೆಂಡ್ಸ್. ಇದು ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್, ಸರ್ವ್ ಮಾಡ್ತೀನಿ ನಾನೀಗ. ನೋಡಿ ಫ್ರೆಂಡ್ಸ್, ಕಾಲ್ ಸೂಪ್ ಎಷ್ಟು ಸೂಪರಾಗಿ ಬಂದಿದೆ. ತುಂಬ ಸೂಪರಾಗಿ ಬಂದಿದೆ ಫ್ರೆಂಡ್ಸ್, ಟೇಸ್ಟಿಯಾಗಿದೆ, ರುಚಿಯಾಗಿದೆ.
ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ.